ಮತ್ತೊಂದು ಕಡೆ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಸೋಲಿಸಿ ಎ ಮಂಜು ಗೆಲ್ಲಿಸಲು ಯಡಿಯೂರಪ್ಪ ರಣತಂತ್ರವನ್ನ ರೂಪಿಸಿದ್ದಾರೆ. ಚುನಾವಣಾ ಪ್ರಚಾರಕ್ಕಿಳಿದಿದ್ದಾರೆ ಬಿಎಸ್ ಯಡಿಯೂರಪ್ಪ ಆಪ್ತರು. ಉದಯ್ ಗೌಡ, ನಾರ್ವೆ ಸೋಮಶೇಖರ್ ಪ್ರಚಾರವನ್ನ ತೀವ್ರಗೊಳಿಸಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಪ್ರಚಾರಕ್ಕಿಳಿದಿದ್ದಾರೆ ಯಡಿಯೂರಪ್ಪ ಆಪ್ತರು. ಪ್ರಜ್ವಲ್ ಹಾಸನ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ. ಇವರ ವಿರುದ್ಧ ಕಾಂಗ್ರೆಸ್ನಿಂದ ಇಂಪೋರ್ಟ್ ಮಾಡಿಕೊಂಡು ಮಂಜು ಅವರನ್ನ ಕಣಕ್ಕಿಳಿಸಿದೆ ಬಿಜೆಪಿ. ಹೀಗಾಗಿ ಅವರಿಗೆ ಬೆಂಬಲವಾಗಿ, ಅವರಿಗೆ ಸಪೋರ್ಟ್ ಆಗಿ ಇದೀಗ ಯಡಿಯೂರಪ್ಪ ತಮ್ಮ ಆಪ್ತರನ್ನ ಕಣಕ್ಕೆ ಇಳಿಸಿದ್ದಾರೆ. ಇವತ್ತು ಸಕಲೇಶಪುರದಲ್ಲಿ ಹಾಗೂ ಹಾಸನದ ಹಲವು ಕಡೆ ಉದಯ್ ಗೌಡ ಮತ್ತು ನಾರ್ವೆ ಸೋಮಶೇಖರ್ ಇವರಿಬ್ಬರು ಪ್ರಚಾರದ ಕಣಕ್ಕೆ ಇಳಿದಿದ್ರು. ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಸಾಕಷ್ಟು ಸ್ಟ್ರಾಂಗ್ ಇರುವಂಥ ಕ್ಯಾಂಡಿಡೇಟ್ಗಳು ಇವರೆಲ್ಲ. ಉದಯ್ ಗೌಡ, ನಾರ್ವೆ ಸೋಮಶೇಖರ್ ಅನ್ನುವಂಥದ್ದು ಈ ಹಿಂದೆ ಮುಖ್ಯಮಂತ್ರಿಗಳೊಂದು ಆರೋಪ ಮಾಡಿದಾಗಲೂ ಕೂಡ ಇಂಡೈರೆಕ್ಟ್ ಆಗಿ ಇವರುಗಳ ಹೆಸರುಗಳನ್ನು ಉಲ್ಲೇಖ ಮಾಡಿದ್ರು. ಅದು ಏನು ಆರೋಪ ಅನ್ನೋದು ಜನಕ್ಕೆ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಜೊತೆಗೆ ಫೈನಾನ್ಷಿಯಲಿ ಕೂಡ ಸಾಕಷ್ಟು ಸ್ಟ್ರಾಂಗ್ ಇರುವಂಥ ನಾರ್ವೆ ಸೋಮಶೇಖರ್, ಉದಯ್ ಗೌಡ ಇವರೆಲ್ಲರನ್ನೂ ಕೂಡ ಈಗ ಯಡಿಯೂರಪ್ಪ ಮಂಜುಗೆ ಬೆಂಗಾವಲಾಗಿ ಕಣದಲ್ಲಿ ಈಗ ಇಳಿಸಿದ್ದಾರೆ ಚುನಾವಣಾ ಪ್ರಚಾರದ ಅಖಾಡಕ್ಕೆ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಹಾಸನದ ರಣಕಣದಲ್ಲಿ ಎ ಮಂಜು ವರ್ಸಸ್ ಪ್ರಜ್ವಲ್ ಗೌಡ ಈ ಸಮರದಲ್ಲಿ ಯಡಿಯೂರಪ್ಪ ತಮ್ಮ ಆಪ್ತರನ್ನ ಕಣಕ್ಕಿಳಿಸಿದ್ದಾರೆ ಈಗ ರಣಾಂಗಣಕ್ಕೆ, ಎ ಮಂಜುಗೆ ಬೆಂಗಾವಲಾಗಿ, ಅವರಿಗೆ ಸಪೋರ್ಟ್ ಆಗಿ. ಹೌದು ಅಮರ್ ಪ್ರಸಾದ್, ಹಾಸನ ಜಿಲ್ಲೆಯಲ್ಲಿ ಏನು ಈಗ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆ ನೇರ ಸ್ಪರ್ಧೆ ಜೆಡಿಎಸ್ ವರ್ಸಸ್ ಬಿಜೆಪಿ ನಡುವೆ ನಡೆದಿರ್ತಕ್ಕಂಥದ್ದು. ಏನು ಕಳೆದ ಹಲವು ದಶಕಗಳಿಂದ ಜೆಡಿಎಸ್ ಭದ್ರಕೋಟೆಗಿರ್ತಕ್ಕಂಥ ಏನು ಹಾಸನ ಜಿಲ್ಲೆಯನ್ನ ಭೇದಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಏನ್ ಗೇಮ್ ಪ್ಲಾನ್ ಮಾಡಿದ್ರೆ ಅದರ ಭಾಗವಾಗಿನೇ ಕಳೆದ ವಿಧಾನಸಭಾ ಚುನಾವಣೆಯ ಸೋಲಿನ ಬಳಿಕ ಕ್ಷೇತ್ರ ಬಿಟ್ಟು ಚಿತ್ರದುರ್ಗಕ್ಕೆ ಹೋಗಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ನಾರ್ವೆ ಸೋಮಶೇಖರನ್ನ ಮರಳಿ ಜಿಲ್ಲೆಗೆ ಕಳಿಸಿರ್ತಕ್ಕಂಥ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಆ ಮೂಲಕವಾಗಿ ಯಡಿಯೂರಪ್ಪನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತ ನಾರ್ವೆ ಸೋಮಶೇಖರ್ ಮತ್ತೆ ಉದಯ್ ಗೌಡ ಅವರಿಬ್ಬರನ್ನು ಕೂಡ ಈಗ ಮತ್ತೆ ವಾಪಸ್ ಈ ಲೋಕಸಭಾ ಚುನಾವಣೆಯಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಯಡಿಯೂರಪ್ಪನವರು ಕಳಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಆ ಮೂಲಕವಾಗಿ ಜಿಲ್ಲೆನಲ್ಲಿ ಏನು ನಾರ್ವೆ ಸೋಮಶೇಖರ್ ಸ್ಪರ್ಧೆ ಮಾಡಿದಾಗ ಸಕಲೇಶಪುರ ಕ್ಷೇತ್ರದಲ್ಲಿ ಸಾಕಷ್ಟು ಗಣನೀಯವಾಗಿರ್ತಕ್ಕಂಥ ಮತಗಳನ್ನ ನಾವು ಗಳಿಸಲಿಕ್ಕೆ ಸಾಧ್ಯ ಆಗಿತ್ತು. ಸೊ ಆ ಮತಗಳನ್ನ ಮತ್ತೆ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆ ಮೂಲಕವಾಗಿ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ನೆರವಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ಮೂಲಕವಾಗಿ ದೇವೇಗೌಡರ ಮೊಮ್ಮಗ ಏನು ಪ್ರಜ್ವಲ್ ರೇವಣ್ಣ ಅವರು ಚುನಾವಣಾ ಕಣದಲ್ಲಿ ಇದರ ಮಣಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ಈ ಗೇಮ್ ಪ್ಲಾನ್ ನ ಭಾಗವಾಗಿನೇ ಇವತ್ತಿಂದ ಏನ್ ನಾರ್ವೆ ಸೋಮಶೇಖರ್ ಮತ್ತೆ ಉದಯಗೌಡ ಇಬ್ರು ಕೂಡ ಸಕಲೇಶಪುರದಲ್ಲಿ ಪ್ರಚಾರವನ್ನ ಆರಂಭ ಮಾಡಿದ್ರೆ ಇವತ್ತು ಮೊದಲ ಸಭೆಯಲ್ಲೇನೆ ಸಾವಿರಾರು ಸಂಖ್ಯೆಯ ಜನರನ್ನ ಸೇರಿಸಿ ಪ್ರಚಾರವನ್ನ ಶುರು ಮಾಡೋ ಮೂಲಕ ಎ ಮಂಜು ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ, ಆ ಮೂಲಕವಾಗಿ ಮೋದಿ ಕೈ ಬಲಪಡಿಸ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಈಗ ಇವರು ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಸೊ ಈ ಮೂಲಕವಾಗಿ ಜಿಲ್ಲೆನಲ್ಲಿ ಏನು ನೇರ ಸ್ಪರ್ಧೆ ಕಂಡು ಬರ್ತಾ ಇದೆ ಜೆಡಿಎಸ್ ವರ್ಸಸ್ ಬಿಜೆಪಿ ಅಂತಕ್ಕಂಥ ಇದು ಮತ್ತಷ್ಟು ರಂಗೇರಿದೆ, ಮತ್ತಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಅಮರ್ ಪ್ರಸಾದ್. ಥ್ಯಾಂಕ್ ಯು ಮಂಜುನಾಥ್.